बीजेपी सरकार ಎಐಸಿಸಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಉತ್ತರಾಖಂಡ್ನ ಮಂಡ್ವಾನಿಯಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಉದ್ದೇಶಿಸಿ ಮಾತಾಡಿದ ಮೇಲೆ ಅಲ್ಲಿ ಕೆಲವು ಜನರು ಬಿಜೆಪಿ ಹಾಗೂ RSS ಬೆಂಬಲಿತ ಜನರು ಹೋಗಿ ಅವ್ರು ಮಾತಾಡಿದ ಸ್ಥಳವನ್ನು ಶುದ್ಧೀಕರಣ ಮಾಡಿದ್ದಾರೆ. ಇದು ಕ್ಲಿಯರ್ ಕಟ್ ಏನ್ ತೋರಿಸ್ತದೆ ಅಂದ್ರೆ ಬಿಜೆಪಿ ಅವರ ಮೆಂಟಾಲಿಟಿ ಅನ್ನೋದು ಮನುವಾದಿ ಏನು ಅವ್ರದ್ದು ಮೆಂಟಾಲಿಟಿ ಇದೆ, ಇದನ್ನ ಅವರು ಇನ್ನೊಂದು ಬಾರಿ ಪ್ರೂವ್ ಮಾಡಿದ್ದಾರೆ. ಇವತ್ತು 85 ವರ್ಷದ ವಯಸ್ಸಿನಲ್ಲಿ ನಮ್ಮ ನಾಯಕರು ಈ ಭಾಗದ ಈ ದೇಶದ ಯುವಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಜಸ್ಟಿಸ್ ಆಗ್ಬೇಕಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಈ ವಯಸ್ಸಿನಲ್ಲಿ ನಾವು ಸಂವಿಧಾನ ಉಳಿಸ್ಬೇಕಂತ ಹೋರಾಡ್ತಾ ಇದ್ದಾರೆ. ಇವತ್ತು ಒಬ್ಬ 9 ಬಾರಿ ಗೆದ್ದಂತ MLA ಈ ರಾಜ್ಯದ ಶ್ರೀಮಂತ ನಾಯಕರು ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ ಹಾಗೂ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು. ಇವತ್ತು ಆರ್ಟಿಕಲ್ 370ಗಳ ರೂವಾರಿ ಇವತ್ತು ಪ್ರತಿಯೊಂದು ಮನೆಗೆ ಹೋಗಿ ನೋಡಿ ನೀವು. ಆರ್ಟಿಕಲ್ 370 ಇಂದ ಎಷ್ಟು ಜನರಿಗೆ ಮೆಡಿಕಲ್ ಸೀಟ್ ಆಗಿರ್ಬೋದು, ಇಂಜಿನಿಯರಿಂಗ್ ಸೀಟ್ ಆಗಿರ್ಬೋದು, ಜಾಬ್ಗಳು ಸಿಕ್ಕಿದೆ. ಇಂಥ ಒಬ್ಬ ನಾಯಕನ ವಿರುದ್ಧ ಇವತ್ತು ಈ ತರ ಇವ್ರು ಮಾಡ್ತಾರೆ ಅಂದ್ರೆ ನಾನು ಇವತ್ತು ಕೇಳಕ್ ಬಯಸ್ತೀನಿ, ಬಿಜೆಪಿ ನಾಯಕರು, ನಮ್ಮ ರಾಜ್ಯ ಬಿಜೆಪಿ ನಾಯಕರು ಏನ್ ಮಾಡ್ತಾ ಇದಾರೆ? ಏನೇ ಒಂದು ವಿಷಯ ಆದ್ರೆ ಕಲಬುರಗಿಯಲ್ಲಿ ಬಂದು R ಅಶೋಕ್ ಅವರು, ವಿಜಯೇಂದ್ರ ಅವರು, ನಾರಾಯಣ ಸ್ವಾಮಿ ಅವರು, ರವಿಕುಮಾರ್ ಅವ್ರು ಬಂದು ಪ್ರೊಟೆಸ್ಟ್ ಮಾಡ್ತಾರಲ್ಲ. ಇವತ್ತು ನಿಮ್ಮ ರಾಜ್ಯದ ಒಬ್ಬ ಧೀಮಂತ ನಾಯಕನಿಗೆ ಈ ರೀತಿ ಮಾಡಿದರೆ ಯಾಕೆ ಸುಮ್ಕುತ್ತಿದ್ದೀರಿ? ನಾವು ಅದೇ ಇವತ್ತು ಕೇಳಕ್ ಬಯಸ್ತೀವಿ. ಮುಂಬರುವ ದಿನಗಳಲ್ಲಿ ಇದು ಆಕ್ಟ್ ಆಗಿದೆ, ಇದೊಂದು ಚಲೋ ಅವರು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನಾವು ಇಡೀ ದೇಶಾದ್ಯಂತ ಇಂಥವು ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಕ್ ಬಯಸ್ತೀವಿ. ಧನ್ಯವಾದ.